ಎಲ್ರಿಗೂ ಜೈ ಭೀಮ್ಗಳು. ಇವತ್ತಿನ ದಿನ ಪತ್ರಿಕಾಗೋಷ್ಠಿಯ ಕರೆಯುವ ಉದ್ದೇಶ ಇಷ್ಟೇ. ಕಳೆದ 2 ವರ್ಷಗಳಿಂದ ಸರ್ಕಾರದಲ್ಲಿ ಒಂದು ಗೊಂದಲವಾದ ಒಂದು ಆದೇಶ ಆಗಿತ್ತು. ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡದ ಜನರು ಜಾತಿ ಪ್ರಮಾಣ ಪತ್ರ ಪಡೆಯಬೇಕಾದರೆ ದೊಡ್ಡ ಗೊಂದಲವನ್ನೇ ಸೃಷ್ಟಿ ಮಾಡಿದರು. ಯಾಕಂದರೆ ಒಂದು ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡರೆ ಇಡೀ ಜೀವನ ಪರ್ಯಂತವನ್ನು ಆ ಜಾತಿ ಪ್ರಮಾಣ ಪತ್ರವನ್ನು ಸಾಲಿಡಿತ್ತು. ಆದರೆ ಸರ್ಕಾರವಾದ ಉದ್ದೇಶಪೂರ್ವಕವಾಗಿ ಈ ಸಮುದಾಯಗಳನ್ನು ಒಂದು ಗೊಂದಲದಲ್ಲಿ ಹಾಕುವ ದುರದೃಷ್ಟದಿಂದ ಒಂದು ಹೊಸ ಆದೇಶ ಹೊರಡಿಸಿತ್ತು. ಶೈಕ್ಷಣಿಕವಾಗಿ ಪ್ರತ್ಯೇಕವಾದಂಥ ಜಾತಿ ಪ್ರಮಾಣ ಬೇಕು, ಉದ್ಯೋಗಕ್ಕಾಗಿಯೇ ಜಾತಿ ಪ್ರಮಾಣ ಬೇಕಾಗಿತ್ತು. ಆದರೆ ಶೈಕ್ಷಣಿಕವಾಗಿ ಪಡೆದಂಥ ಒಂದು ಜಾತಿ ಪ್ರಮಾಣ ಪತ್ರವನ್ನು ಯಾವುದೇ ಉದ್ಯೋಗದಲ್ಲಿ ಕರೆದಾಗ ಅದನ್ನು ಹಾಕಲಿಕ್ಕೆ ಹೋದ್ರೆ ಅದು ಅಕ್ಸೆಪ್ಟ್ ಆಗ್ತಿದ್ದಿಲ್ಲ. ಈ ಹಿಂದೆ ಈ ಶೈಕ್ಷಣಿಕ ಇಲಾಖೆಯಲ್ಲೇ ಡಾಕ್ಟರ್ ವಿಶಾಲ್ ಅಂತಂಬರು IAS ಅಧಿಕಾರಿಗಳಿದ್ದರು. ಅವರು ಇದೇ ಥರ ಒಂದು ಶೈಕ್ಷಣಿಕದಂತ ಪಡೆದಂಥ ಒಂದು ಪ್ರಮಾಣ ಪತ್ರವನ್ನು ಉದ್ಯೋಗಕ್ಕಾಗಿ ಅವರು ಸೆಲೆಕ್ಷನ್ ಆದಾಗ ಅವ್ರನ್ನಿಲ್ಲ ನೀವು ಶೈಕ್ಷಣಿಕವಾಗಿ ಪಡೆದಿರಿ, ಇದು ನಿಮಗೆ ಉದ್ಯೋಗ ಬರೋದಿಲ್ಲ ಅಂತ ರಿಜೆಕ್ಟ್ ಮಾಡುವಂಥ ಹಂತಕ್ಕೆ ಹೋದರು. ಕೊನೆಗೆ ನ್ಯಾಯಾಲಯಕ್ಕೆ ಮೊರೆ ಹೋಗಿ ಅದನ್ನು ಉದ್ಯೋಗ ಪಡೆಯುವುದರಲ್ಲಿ ಯಶಸ್ವಿಯಾಗಿದ್ದರು. ಇಷ್ಟಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಅದೇನೇ ಕಂಟಿನ್ಯೂ ಮಾಡಿತ್ತು. ಬಟ್ ಒಂದು ನಮಗೆ ಗೊಂದಲ ಹಾಕಿತ್ತು. ನಾವು ಒಂದು ಯಾವುದೇ ಪೋಸ್ಟ್ ಅಪ್ಲಿಕೇಶನ್ ಮಾಡಬೇಕಾದ್ರೆ ನಾವು ವಿದ್ಯಾರ್ಥಿಯಾಗಿರ್ತೀವಿ. ಉದಾಹರಣೆ ನಾನು ಡಿಗ್ರಿ ಪಡ್ತಾ ಇದ್ದವಾಗ SSLC ಮೇಲೆ ಮತ್ತು ಉದ್ಯೋಗಗಳು ಬಂದಾಗ ಆ SSLC ಅಂತ ಪಡೆದಂಥ ಅಂಕಗಳ ಮೇಲೆ ಆಯ್ಕೆ ಸಂದರ್ಭದಲ್ಲಿ ಇವ ಆಲ್ರೆಡಿ ವಿದ್ಯಾರ್ಥಿ ಆಗಿರ್ತಾನೋ ಆ ಜಾತಿ ಪ್ರಮಾಣ ಹತ್ತಿರ ಆ ಜಾತಿ ಪ್ರಮಾಣ ಹಚ್ಚಿ ನಾವು ಒಂದು ಅಪ್ಲಿಕೇಶನ್ ಹಾಕಿದರೆ ರಿಜೆಕ್ಟ್ ಮಾಡುವಂಥ ಪರಿಸ್ಥಿತಿ ಕೂಡ ಇವರು ಒಂದು ಗೊಂದಲವಾಗಿತ್ತು. ಅದಕ್ಕಾಗಿ ನಾವು ಅನೇಕ ವಿದ್ಯಾರ್ಥಿಗಳು ಯಾಕಂದರೆ ನಾವು ಒಂದು ಉದ್ಯೋಗ ಪಡಿಬೇಕಾದ್ರೆ ನಾವು ಫಸ್ಟ್ ಇದ್ದಂಥ ಶೈಕ್ಷಣಿಕವಾಗಿ ಪಡೆದಂಥ ಜಾತಿ ಪ್ರಮಾಣ ಪತ್ರ ರದ್ದುಪಡಿಸ್ಬೇಕಂತ. ಅದು ರದ್ದು ಹೆಂಗೆ ಪಡಿಸ್ಬೇಕಂದ್ರೆ ಈ ನಮ್ಗೆ AC ಆಫೀಸ್ಗೆ ಹೋಗಿ ಅವ್ರನ್ನ ಅಪೀಲ್ ಮಾಡಿದಾಗ ಅವರ RD ನಂಬರ್ ರದ್ದುಪಡಿಸಿದಾಗ ಮತ್ತೊಂದು ಹೊಸ RD ನಂಬರ್ನ ಪಡೆದುಕೊಂಡು ಉದ್ಯೋಗಕ್ಕಾಗಿ ಅಂತಂದು ಜಾತಿ ಪ್ರಮಾಣ ಪತ್ರವನ್ನು ಪಡಿಬೇಕಂತೇಳಿ ಒಂದು ಅಲಿಖಿತ ಆದೇಶವನ್ನು ಮಾಡಿದರು. ಬಟ್ ಯಾವುದೇ ಆದೇಶದಲ್ಲಿ ಬಂದಿಲ್ಲ. ಬಟ್ ಅಲ್ಲಿ ಏನು ನೆಮ್ಮದಿ ಕೇಂದ್ರದ ಇರುತ್ತಲ್ಲ ಆ ಸಿಸ್ಟಮ್ದಲ್ಲಿ ಅಳವಡಿಸಿದ್ರು. ಅದಕ್ಕೆ ಇದನ್ನು ನೋಡಿದಾಗ ಅನೇಕ ನಮ್ಮ ರಾಜ್ಯ ಸರ್ಕಾರ ಇವತ್ತು ಸುಮಾರು 20-30 ಸಾವಿರ ಪೋಸ್ಟ್ಗಳು ಕರೆ ಮಾಡಿದಾಗ ಅನೇಕ ವಿದ್ಯಾರ್ಥಿಗಳು ಗೊಂದಲಮಯವಾಗಿದ್ದರು. ಸುಮಾರು AC ಆಫೀಸ್ನಲ್ಲಿ ಒಂದು ಸುಮಾರು 100-200 ಜನ ವಿದ್ಯಾರ್ಥಿ ದಿನಾಲೂ ಹರಿದಾಡ್ತಿರ್ತಾರೆ. ಯಾಕಂದರೆ ಇಲ್ಲ ಸರ್ ನಾನು ಡಿಗ್ರಿ ಪಡೆಯುವಾಗ ಮತ್ತು ನಾವು ಸ್ಕಾಲರ್ಶಿಪ್ ಪಡೆಯುವಾಗ ಪಡೆದಂಥ ಜಾತಿ ಪ್ರಮಾಣ ಪತ್ರವನ್ನು ಈಗ ಉದ್ಯೋಗಕ್ಕಾಗಿ ನಡೆದಿಲ್ಲ ಅಂತೇಳಿದ್ದು ನಮಗೆ ಅದಕ್ಕೆ ಅಪ್ಲಿಕೇಶನ್ ಮಾಡಲಿಕ್ಕೆ ಎಲಿಜಿಬಲ್ ಅಂತ ಹೇಳ್ತಾರೆ, ಅದಕ್ಕೆ ನಾವು ಪಡಿತಾ ಇದ್ದೇವೆ ಅಂತ ಹೇಳಿಬಿಟ್ಟು ಇದನ್ನು ನಾವೆಲ್ಲ ಮನಗಂಡು ಮೊನ್ನೆ ನಡೆದಂಥ ರಾಜ್ಯ ಮಟ್ಟದ ಬಲಗೈ ಸಮುದಾಯ ಒಕ್ಕೂಟದ ಸಭೆಯಲ್ಲಿ ಮೊನ್ನೆ ರಾಜ್ಯ ಅಧ್ಯಕ್ಷರಾದಂಥ ಶ್ರೀ ಸಿದ್ದಯ್ಯನವರು ನಿವೃತ್ತ IAS ಅಧಿಕಾರಿಗಳ ಗಮನಕ್ಕೆ ತಂದಾಗ ಅವರು ಕೂಡಲೇ ಈ ಒಂದು ಅವೈಜ್ಞಾನಿಕ ಪದ್ಧತಿಯನ್ನು ರದ್ದುಪಡಿಸಬೇಕು. ಈ ಹಿಂದೆ ಇದ್ದಂತೆ ಒಂದು ಸಲ ನಾವು ಜಾತಿ ಪ್ರಮಾಣ ಪತ್ರವನ್ನು ಪಡೆದಾಗ ಸರ್ಕಾರದ ಯೋಜನೆಗಳಿಗೆ ಆ ಜಾತಿ ಪ್ರಮಾಣ ಪತ್ರವನ್ನೇ ನಡೆಯಬೇಕು ಅಂತ ಹೇಳಿ ಮೊನ್ನೆ ಇವತ್ತಿನ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಹಾಗೂ ಕಂದಾಯ ಸಚಿವರಾದಂಥ G. ಪರಮೇಶ್ವರ್ ಸಾಹೇಬರನ್ನು ಅಪೀಲ್ ಮಾಡಿದಾಗ ಅವರು ಭಾಳ ಸಂತೋಷದಲ್ಲಿ ಒಪ್ಕೊಂಡು ತಕ್ಷಣವೇ ಇದನ್ನು ಈ ಹಳೆಯ ಆದೇಶ ರದ್ದುಪಡಿಸ್ತೀನಿ, ಈ ಏನು ಆದೇಶ ಇದೆಯಲ್ಲ ಈ ಆದೇಶ ರದ್ದುಪಡಿಸಿ ಈ ಹಿಂದೆ ಇದ್ದಂಥ ಆದೇಶದ ಪ್ರಕಾರ ಜಾತಿ ಪ್ರಮಾಣ ಪತ್ರ ಪಡೆಯುವಾಗ ಯಾವುದೇ ಒಂದು ಅವರಿಗೆ ಶೈಕ್ಷಣಿಕ ಆಗಲಿ ಅಥವಾ ಉದ್ಯೋಗಕ್ಕಾಗಲಿ ಎಂದು ನಮಿಸತಕ್ಕದ್ದು. ಆ ಒಂದು ಜಾತಿ ಪ್ರಮಾಣ ಪತ್ರ ಪಡೆದರೆ ಜೀವನ ಪರ್ಯಂತವಾಗಿ ಅವರು ಸರ್ಕಾರದ ಯಾವುದೇ ಸೌಲಭ್ಯಗಳು ಪಡೆಯೋಕ್ಕಲ್ಲ ಅರ್ಹರು ಅಂತೇಳಿ ನಾನು ಮಾಡಿಸ್ತೀನಿ ಎಂದು ಮಾತು ಕೊಟ್ಟಿದ್ದಾರೆ. ಇವತ್ತು ಅವರು ಧನ್ಯವಾದಗಳು ಸಲ್ಲಿಸ್ತೀನಿ ಅವರಿಗೆ. ಈ ಒಂದು ನಮ್ಮ ಭಾಗದ ಅಂದರೆ ರಾಜ್ಯ ಮಟ್ಟದ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟರೆ, ವಿಶೇಷವಾಗಿ ಈ ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡದ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸ್ಪಡಿಸೋದಂದರೆ ತಾವು ಯಾವುದೇ ಗೊಂದಲಕ್ಕೆ ಒಳಗಾಗದೆ ಈ ಹಿಂದಿನ ನಿಮ್ಮ ಶೈಕ್ಷಣಿಕವಾಗಿ ಪಡೆದಂಥ ಜಾತಿ ಪ್ರಮಾಣ ಪತ್ರವನ್ನು ರದ್ದುಪಡಿಸದೆ ಈ ಹಿಂದೆ ಇದ್ದಂತೆ ಯಥಾಸ್ಥಿತಿಯಾಗಿ ಒಂದು ಸಲ ನೀವು ಜಾತಿ ಪ್ರಮಾಣ ಪತ್ರ ಪಡೆದರೆ ಜೀವನ ಪರ್ಯಂತವಾಗಿ ಅದನ್ನೇ ಪ್ರಮಾಣ ಪತ್ರವನ್ನು ಉಪಯೋಗ ಬರ್ತದೆ. ಅದಕ್ಕೆ ತಾವೆಲ್ಲರೂ ಗೊಂದಲಕ್ಕೆ ಒಳಗಾಗದೆ ತಾವು ನೇರವಾಗಿ ನೆಮ್ಮದಿ ಕೇಂದ್ರಗಳಿಗೆ ಹೋಗಿ ಈ ಹಿಂದಿದ್ದಂತೆ ಜಾತಿ ಪ್ರಮಾಣ ಪತ್ರ ಪಡೆದುಕೊಂಡು ನಿಮ್ಮ ಉದ್ಯೋಗ ಆಗಲಿ ಶೈಕ್ಷಣಿಕ ಉಪಯೋಗ ಮಾಡ್ಕೋಬೇಕೆಂದು ಹೇಳುತ್ತಾ, ಮತ್ತೆ ಇಂಥ ಯಾವುದೇ ಗೊಂದಲಮಯವಾಗಿದ್ದರೆ ನಾವು ನೀವು ಸದಾ ಸಿದ್ಧ ನಿಮ್ಮ ಸಲುವಾಗಿ ಇದು ಹೇಳುತ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಭೀಮ್. ನಾನು ಮಹಾದೇವ ಮೊಗ ಅಂತ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ಬಲಗೈ ಒಕ್ಕೂಟಗಳ ಸಂಘ. ಅದರಂತೆ ನಮ್ಮ ಸಂಘದ ಉಪಾಧ್ಯಕ್ಷರಂತ ನಮ್ಮ ಸಂಪತ್ ಒಳಕೇರಿಯವರು, ಸಂಘಟನಾ ಕಾರ್ಯದರ್ಶಿ ಚಂದ್ರಕಾಂತ್ ವಾಲಿಯವರು ಹಾಗೂ ಖಜಾಂಚಿ ಪ್ರಭು ಪಟ್ಟಣಕರು ನಾವೆಲ್ಲರೂ ಕೂಡಿಕೊಂಡು ಮೊನ್ನೆ ಸಂಡೇ ನಡೆದಂಥ 16ನೇ ತಾರೀಕು ನಡೆದಂಥ ರಾಜ್ಯ ಮಟ್ಟದ ಸಭೆಯಲ್ಲಿ
ಎಲ್ಲರೂ ಕೂಡ ಇದನ್ನು ಗಮನಕ್ಕೆ ತಂದಾಗ ಕೂಡಲೇ ಎಚ್ಚೆತ್ತುಕೊಂಡು ರಾಜ್ಯಾಧ್ಯಕ್ಷರು ಇದನ್ನು ಬಹಳ ಮುತುರ್ಜಿ ವಹಿಸಿ ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗಕೂಡದಂತೇಳಿ ಸ್ಥಳದಲ್ಲಿಯೇ ಕಂದಾಯ ಸಚಿವರನ್ನು ಮಾತಾಡಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಲ್ಲ ಅವ್ರಿಗೆ ಕೂಡ ನಾವು ತುಂಬ ಹೃದಯದಿಂದ ಧನ್ಯವಾದಗಳನ್ನ ಅರ್ಪಿಸ್ತೇವೆ.